ಬಂದ್ರಪ್ಪ ಬಂದ್ರು, ಎಲ್ಲರೂ ಬನ್ನಿ. ನೋಡ್ಲೇಬೇಕಾದಂತ ಆಟ ಐತಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ನಮ್ಮ ಆಟವನ್ನು ಚೆನ್ನಾಗಿ ಆಡಿಸಿಕೊಡಿ ಅಂತ ಹ್ಞೂ ಅಂತ ಹೇಳ್ತಿದ್ದೀನಿ. ಚೆನ್ನಿ, ನಾವು ಆಟ ಮಾಡಬೇಕು ಅಂತ ಬಂದೀವಿ. ನಮ್ಮ ಪರಿಚಯ ಯಾರಿಗೂ ಇಲ್ಲ. ನಾವು ಪರಿಚಯ ಮಾಡಿಸ್ಕೊಳ್ಳಿಲ್ಲ ಅಂತಾದ್ರೆ ಆಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಾನು ಸ್ವಲ್ಪ ಪರಿಚಯ ಮಾಡ್ಕೊಂಡು ಬರ್ತೀನಿ. ತೆಪ್ಪ ಕುಂದ್ರೆ ಪರಿಚಯ ಮಾಡಿದ ಯಾರಲ್ಲಿ? ನನ್ನ ಭಾವತ್ತಪ್ಪನವ್ರು ಇದ್ರಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಆಯ್ತಾ? ಯಪ್ಪಾರ 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 ಹೇಳು ಹೇಳು. ನೀವು ನನಗೆ ಅಪ್ಪ ಯಪ್ಪ ಯಪ್ಪ ಅವ್ರಂದ್ರೆ ನಮ್ಮ ಭಾಷೆ ಹಂಗೆ ಬರ್ತಾ ಇತ್ತು. ನಮಸ್ಕಾರ. ನಮ್ಮ ಪರಿಚಯ ಆಗ್ತೇನೆ ನಿಮ್ಗೆ. ನಾವು ಆಡ್ತಾವ್ ಕಣ್ರಿ. ಯಾವ್ದಾವ್ದು ಆಟ ಅಲ್ರಿ, ನಮ್ ದೊಡ್ಡ ಆಟ ಅಲ್ರಿ, ಸಣ್ಣ ಆಟ ಅಲ್ರಿ. ನಾವು ಡೊಂಬಾರ ಆಡ್ತಾವ್ ಕಣ್ರಿ. ಡೊಂಬಾರ ಆಟ ಅಂತ ಹೇಳಿದ್ರೆ ಏನೈತಿ? ಮಾಯಿಕಾಟ. ಭಯಂಕರ ಉಂಟಾ? ಮಾಯಿಕಾಟ ಅದೇ ಭಯಂಕರ ಉಂಟಾ? ಅಲ್ರಿ, ಮಾಯಿಕಾಟ ಅಲ್ರಿ, ಮಾಯಕದ ಆಟ. ಇದ್ದುದು ಇಲ್ಲದಾಗ ಮಾಡ್ತೀವಿ ನೋಡಿ, ಇಲ್ಲದಿರೋದು ಇದ್ದಾಗ ಮಾಡಿ ತೋರಿಸ್ತೀವಿ ನೋಡಿ. ನಾವು ಆಟ ಮಾಡ್ಬೇಕು ಅಂತ ಆದ್ರೆ ಸರಿಯಾದ ವ್ಯವಸ್ಥೆ ಬೇಕು ನೋಡಿ. ಇದೆಲ್ಲ ಯಾರು ಗೊತ್ತೈತೇನ್ರಿ ನಿಮ್ಗೆ? ಇದೆಲ್ಲ ನಮ್ ಸಂಸಾರ ಐತಿ. ಇದೆಲ್ಲ ನಮ್ ಸಂಸಾರ ಐತ್ರಿ. ಹಂಡಲ್ಲಿ ತುಂಬಿ ಅಲ್ಲ ಬಾಯ್ ತೊಳ್ಕೊಂಡು ಮತ್ ಮಾತಾಡಿ. ಸ್ವಂತ ಕಾಯಮ್ಮ ನಾನು ಹೇಳ್ತೀನಿ ನೋಡಿ. ಹೇಳ್ತೀಯ ಆವಾಗ ಮಗಳು ಕೇಳುವಾಗ ಸ್ವರ ಏರಿತ್ತು ನಿಮ್ದು. ಈಗ ಹೆಂಡತಿ ಹೇಳ್ತೀಯ ಅಷ್ಟು ಕಡಿಮೆ ಇದಾವ. ಅದು ಹಾಗೆ ಅದ. ಪ್ರಶ್ನೆ ಮಾಡುವ ಹಾಗೆ ಮಾಡೋದ. ಕೊನೆಗೆ ಯಾರ್ಯಾರು ವಿಚಾರ ಯಾಕೆ ಅಂತ. ಯಾರ ಹೆಂಡತಿ ಮಗ, ಹೆಂಡತಿ ಮಗ. ನನಗೆ 7 ಮದುವೆ ಅಂತ. ನಾನು ಮೊದ್ಲಿನ ಹೆಂಡತಿ ಮೊದ್ಲೇ ಸತ್ತೋದಳು. ಸತ್ತೋದಂತೇಳಿ ಹಾಗೆ ಸತ್ತೋದಳು. ಇದ ಕಡಿಮೆ ಮಾಡ್ಕೊಬಿಟ್ಟಿದೆ. ಕಡಿಮೆ ಮಾಡ್ಕ ಸತ್ತೋದಳು. ಆಮೇಲೆ ಇವಳನ್ನ ಮದುವೆ ಆಯ್ತು ನೋಡಿ. ಇವಳು ಗಂಡನಿಗೆ ಕುದುರೆ ಕಚ್ಚೋದು. ಅದಕ್ಕೆ ಹೆಂಡತಿ ಮಗ ಅಂತ. ಇವಳು ಮಗ ಕುಂಟು ಕುದುರಳ ಅನ್ನೋದೇ, ಕುಂಟು ಕುದುರಳ ಅನ್ನೋದೇ ಅದೇ ಕಚ್ಚೋದು ನೋಡ್ರಿ. ಹಾಯ್, ಇದು 2ನೇ ಸಂಬಂಧ. ಇವಳು 7 ಆಣಿ ಹೆಂಡತಿಗ. ನಾವು ಆಟ ಮಾಡ್ಬೇಕು ಅಂತ ಹೊಟ್ಟಿವಿ. ಸ್ಥಳ ಬೇಕಲ್ರಿ? ಸ್ಥಳ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇರುವಾಗ ಇಲ್ಲಿ ಒಂದು ಊರ ಐತಲ್ರಿ, ಈಗ ಶಾಸ್ತಾನ. ಅಲ್ಲಿ ತುಂಬಾ ಕಷ್ಟ ಆಯ್ತು. ಈಗ ನೋಡ್ರಿ, ಅಲ್ಲಿ ಆಟ ಮಾಡ್ತೀವಿ. ಸೇರಿ ಸುರಗದ್ದುಗೆಯನ್ನು ವಶ ಮಾಡಿಕೊಂಡೆ. ನಮ್ಮವರೆಲ್ಲವರಿಗೆ ಸುದ್ದಿಯನ್ನು ಮುಟ್ಟಿಸಿದಾಗ ಸಕಲರು ಕುಳಿತು ಕುಪ್ಪಳಿಸುತ್ತಾ ಇದ್ದಾರೆ, ಆನಂದವನ್ನೇ ವ್ಯಕ್ತಪಡಿಸುತ್ತಾ ಇದ್ದಾರೆ. ಏನಿದು ಸುದ್ದಿ ಕೇಳುತ್ತಾ ಇದ್ದೇನಲ್ಲ, ಯಾರ ನನ್ನನ್ನು ಕಾಣುವ ಉದ್ದೇಶದಿಂದ ಈ ಕಡೆಗೆ ಬರುತ್ತಿದ್ದಾರೆ? ಯಾರಿರಬಹುದು? ಹೇಳಿ ಅವರನ್ನು.
ನಾವು ಇಲ್ಲಿ ಬಂದೀವಿ ಹಾ ಆಟ ಮಾಡ್ಬೇಕು ಅಂತ ಅದ್ರ ಅವಕಾಶ ಬೇಕು. ಹೌದು. ಒಡೆಯನ ಹತ್ರ ಅಪ್ಪಡೆ ಪಡ್ಕೊಂಡು ಬರ್ತೀವಿ. ಹಾ. ನೀವೆಲ್ಲ ತಪ್ಪ ಕುಂದ್ರಿ. ಬುದ್ಧಿ 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 ಆಡ್ಬಿದ್ದಿ ಬುದ್ಧಿ ಆಡ್ಬಿದ್ದೆ. ಏನು ನೆಟ್ಟಿಗೆ ಇದ್ದೀಯ? ಅಲ್ರಿ ನೀವು ಜಗಳ ಬಂದಿರಿ. ಹೌದ್ರಿ ಅಪರೂಪಕ್ಕೆ ಬಂದವ, ಹೌದ್ರಿ ಅಪರಿಚಿತ ನೀನು. ಹೌದ್ರಿ ಯಾರು ಅಂತ ಹೇಳ್ಬಹುದಾ? ಹಾ ಕೇಳ್ಬೇಕ್ರಿ. ಡೊಂಬಾರ ಚನ್ನನಮ್ಮ ಹೆಸರಿನಗೆ ಗಜ ಕಣ್ಣೀರನ್ನು ಡೊಂಬಾರ ಚನ್ನನಮ್ಮ ಹೆಸರಿನಗೆ ಡೊಂಬಾರ ಗಜನಿಗೆ ಕಣ್ಣೀರನ್ನು ಗಜನಿಗೆ ನನ್ನ ಪರಿಚಯ ಕೇಳ್ರಿ ಅಲ್ರಿ. ಡೊಂಬರ ಚೆನ್ನ ಅಂತ ಕರೀತಾರ ನೋಡ್ರಿ. ಡೊಂಬರ ಚೆನ್ನ? ಹೌದು. ಅದ್ಯಾಕ ಹೆಸರು? ಆ ಡೊಂಬರ ಆಟ ಐತ್ರಿ. ಡೊಂಬರ ಆಟ ಅಂತ ಹೇಳಿದ್ರೆ ಮಾಯಕ ಆಟ. ಅದಕ್ಕೆ ಊರು ಬಿಟ್ಟಿಯ? ಅಲ್ರಿ ಮಾಯಕದ ಆಟ ಅಂದ್ರೆ ಯಾರಿಗೂ ಗೊತ್ತಾಗ. ನಿನ್ನ ಹೆಸರು ಚೆನ್ನ. ಹೌದು. ನೀವು ಮಾಡುತ್ತಿದ್ದದ್ದು ಡೊಂಬರ ಆಟ ಐತಿ. ಅದನ್ನು ಸೇರಿಸಿ ನಿನಗೆ ಹೆಸರು ಡೊಂಬರ ಚೆನ್ನ. ಇವಳು ನನ್ನ ಹೆಂಡತಿ ಕಡೆ. ನನಗೆ ತೊಂದರೆ ಇಲ್ಲ. ಎಲ್ಲ ಹೋಗಿ ಯಾರುಂದ್ರಿ ಇಲ್ಲ, ಆ ಕಡೆ ಇರ್ಬೇಕಲ್ಲ. ನಿಮ್ಗೂ ಆದಿತ್ತು ಅಂತ ಹೇಳ್ರಿ. ಮಾಯಕ ಏನಾದಿತ್ತು? ಯಾರಿಗೆ ಗೊತ್ತ್ರಿ? ನೀನಾಗೆ ಹೆಂಡತಿ ಅದು ನನಗೆ ತೊಂದರೆ ಅಂತ ಹೇಳಿ ಹಾಗೆ ಹೇಳ್ತೇನೆ. ಅಡ್ಡಿಲ್ರಿ. ಮತ್ತೆ ನಮಸ್ಕಾರ ರೀ. ಒಳ್ಳೇದಾಗಲಿ. ನೋಡ್ರಿ ಇವಳು ಹೆಂಡತಿ ಆದ ಮತ್ತಿಬ್ರು ಹೆಣ್ಮಕ್ಳಾಗ. ಒಬ್ಳು ರಂಬೆ ಹಂಕಣಕತ್ತಾರ. ಎಲ್ಲಿದ್ದಾರೆ? ಬರ್ಲಿಲ್ಲ. ಯಾಕೆ ಬಿಟ್ಟು ಬಂದೆ? ಅಲ್ರಿ ಕಾಲ ಕೇಳ್ತಾರ್ರಿ. ಅವ್ರಿಗೆ ಬರ್ಲಿಕ್ಕೆ ಸಮಯ ಇಲ್ಲ. ಇವ ಹೆಂಬೇಡಿ, ಅವ ಸೋಮಾರಿ, ಇವ ಹೆಂಬೇಡಿ. ನನಗೆ ಬೇರೆ ಕೇಳಿ. ಹಾಗಾಯ್ತ್ರಿ. ಅಂದ್ರೆ ಏನು ಕೆಲಸ ಮಾಡುದಿಲ್ಲ ಅಂತ ಕೆಲವಷ್ಟು ಕೆಲಸ ಮಾಡ್ತಾರೆ. ನಾವು ಆಟ ಮಾಡ್ಬೇಕು ಅಂತ ಈ ಸ್ಥಳಕ್ಕೆ ಬಂದೀವ್ರಿ. ಏನ್ ಆಟ ಮಾಡ್ತೀರಿ ನೀವು? ಅದು ಹೇಳಿದಲ್ರಿ, ಕೆಲವಷ್ಟು ಆಟ ಮಾಡ್ಬೇಕು ಅಂತ. ಮಾಯಕದ ಮಾಯಕದ ಆಟ. ಮತ್ತದನ್ನ ಇಲ್ಲದಾಗ ಮಾಡ್ತೀವಿ, ಇಲ್ಲದ ಹೇಳುದು ಇದ್ದಾಗ ಮಾಡಿ ತೋರಿಸ್ತೀವಿ. ಹೌದಾ? ಹೌದು. ನೀನು ಮೊದಲೇ ಹೇಳಿದರೆ ಪ್ರಯೋಜನ ಇಲ್ಲ, ಸ್ವಾರಸ್ಯ ಇಲ್ಲ. ನಿಮ್ಮ ಆಟ ಯಾವುದು ಅಂತ ಮಾಡಿ ತೋರಿಸಿ. ಹೌದಲ್ಲ ಅಂದ್ರೆ ಆಯ್ತ್ರಿ. ನಿಮ್ಗೆ ಆಶೀರ್ವಾದ ಬೇಕು ನೋಡಿ. ಕಾಯಲ್ಲ ಆಟ ಮಾಡ್ತೀನಿ ನೋಡಿ. ಕಾಯಲ್ಲಿ ಆಟ ಆಟ ಏನ್ ಆಟ ಮಾಡ್ತೀವಿ? ಕಾಯಿ ಒಡೆಯಂಗಿಲ್ಲ, ಒಳಗೆ ನೀರು ಕುಡಿತೀವಿ. ಹೌದಾ? ನೋಡೋಣ ಅದೊಂದು ಆಟ ಹೇಗೆ ಮಾಡ್ತೀವಿ. ನೋಡ್ರಿ, ಕಾಯ ನೀರೈತಿ. ಎಲ್ಲ ಕೇಳಿಸ್ಕೊಡ್ರಿ, ಕಾಯ ನೀರೈತಿ. ಕಾಯಿ ಒಡೆಯಂಗಿಲ್ಲ, ನೀರು ಕುಡಿತೀನಿ. ನೋಡ್ತೇನೆ. ಕಾಯಿ ಒಡೆಯಂಗಿಲ್ಲ, ಒಳಗೆ ನೀರು ಯಾವ ನೀರು ಕುಡ್ದೇನೆ? ಒಳಗೆ ನೀರು ನೋಡ್ಕೊಂಡು ಕುಡಿ. ಸರಿ ಆಯ್ತು. ಬಹಳ ಬುದ್ಧಿವಂತ ನೀರು. ಕಾಯಿ ಒಡೆಯುವುದಿಲ್ಲ, ಒಳಗೆ ನೀರು. ಹಾಗೆ ಮಾಡಿ. ಬಹಳ ಒಳ್ಳೇದಾಗಿದೆ. ಇನ್ನೊಂದು ಆಟ ಆಯ್ತು. ಏನು? ಈ ಕಾಯಿ ಒಳಗೆ ನೀರೈತಲ್ರಿ, ನೀರೈತಿ. ನೀರೇ ಇರ್ಬೇಕು, ಮತ್ತೇನಿಲ್ಲ. ಎಲ್ಲ ಕೇಳಿಸ್ಕೊಡ್ರಿ. ಕಾಯಲ್ಲಿ ನೀರೈತಿ. ಈ ನೀರನ್ನು ಬತ್ತಿಸಿ ಹೂ ಮಾಡಿ ತೋರಿಸ್ತೀನಿ. ನೀರಿನ ಬದಲು ಹೂವನ್ನು ಮಾಡಿ ಅದು ಹೇಗೆ ಸಾಧ್ಯವೋ ನಿನ್ನೆ? ನೋಡಿ. ಈಗ ನಮ್ಮ ಮಂತ್ರ ಶಕ್ತಿ ಐತಿ. ಹೌದಾ? ಹಾ. ನೋಡೋಣ. ಚೆನ್ನಿ, ಚಾಮುಂಡಿ, ಭದ್ರಕಾಳಿ, ಕರ್ಕಾಳಿ, ಹೈಗುಳಿ, ಕಲ್ಗುಟ್ಟ. ಒಂದು ಬಂದ್ರೆ ಸಾಕು. ಒಂದು ಐತಿ, ಸ್ವಲ್ಪ ಐತಿ. ಹೆಚ್ಚಿಗೆ ಬೇಡ. ಸರಿಯಾಗಿ ಮಾಡ್ಕೊಂಡು ಬಂದಿದ್ಯಲ್ಲ. ನೀರಿಲ್ರಿ, ಹೂ ಸ್ವಲ್ಪ ಐತಿ. ಹೆಚ್ಚಿಗೆ ನೀವು ಹಾಕಿ ಬಿಡು. ಅಷ್ಟಾದ್ರೂ ಉಂಟಲ್ಲ. ಹೌದು. ನೋಡಿ, ಇನ್ನೊಂದು ಆಟ ಐತಿ. ಏನು? ಈ ಹಗ್ಗದ ಮ್ಯಾಗ ಹುಡುಗಿ ನಡ್ತಾಳೆ ನೋಡಿ.
ಯಾರ್ಯಾವ ಹುಡುಗಿ ಅಲ್ರಿ ನನ್ನ ಹೆಂಡತಿ ಅದಲ್ರಿ ನನ್ನ ಹೆಂಡ ನಡೆಯಕತ್ತಾವ ನೋಡ್ರಿ ಇಲ್ಲ ಹಗ್ಗಂತ ಕಾಣೋದಿಲ್ರಿ ತೋರಿಸ್ತೀನಿ ನೋಡ್ರಿ ಇದು ಬಹಳ ಕಷ್ಟದ ಕೆಲಸ. ಏನಾದರೂ ಆಯ ತಪ್ಪಿದರೆ ವ್ಯತ್ಯಾಸ ಆಗ್ತದೆ. ಕಷ್ಟ ಆಗ್ತದೆ. ಜಾಗ್ರತೆ ಇರ್ಬೇಕು. ಜಾಗ್ರತೆ ಇರಿ. ತಮ್ಮ ಇಟ್ಕೊಳ್ಳಿ ಮ್ಯಾಕೆ ಎಲ್ಲ ನೋಡ್ಕೊಳ್ರಿ. ನನ್ನ ಹೆಂಡತಿ ಹಗ್ಗದ ಮೇಲೆ ನಡೆಯಕ್ಕೆ ಬರ್ತಾಳೆ. ಮೇಲೈತಿ ಹಗ್ಗ ಮ್ಯಾಕೆ 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 ಅಕ್ಕ ಹುಡುಗಿ ನಡೆ ಬರೆಯೋ ಒಳ್ಳೇದಾಗಿದೆ. ಈ ರೀತಿ ಆಟ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತನೂ ಮಾಡುದಿಲ್ಲ. ನೀನು ಹೇಳಿದ ಹಾಗೆ ಹಗ್ಗದ ಮೇಲೆ ನಡೆದಿದ್ದಾಳೆ. ನನ್ನ ಹೆಂಡತಿಗೆ ಹಗ್ಗ ಬಿಡ್ಲಿಲ್ಲ. ಬಹಳ ಒಳ್ಳೇದಾಯ್ತು. ಹೌದಲ್ಲಿ ಆಯ್ತಾ ನಿಮ್ಮ ಆಟ? ನಮ್ಮ ಆಟ ಮುಗಿಸಿಬಿಟ್ಟಿವಿ. ಆಟ ಮುಗಿಸಿಬಿಟ್ಟು ಹೌದಾ? ಆಟ ಆಯ್ತು. ಎಲ್ಲ ಆಟ ಎಲ್ಲ ಆಟ ಆಯ್ತು. ಸಂತೋಷವಾಯಿತು. ನಿಮ್ಮ ಆಟವನ್ನ ಕಾಣುವುದರ ಜೊತೆಯಲ್ಲಿ ಮನಸ್ಸಿಗೆ ಮುದವಾಂತೇನ ಹೌದೇನ್ರಿ? ಸಂತೋಷವನ್ನು ಬರಿದು ವ್ಯಕ್ತಪಡಿಸಿದ್ರೆ ಪ್ರಯೋಜನ ಇಲ್ಲ. ಇಲ್ಲ ನಮ್ಮಂತವರು ಬಾಯಲ್ಲಿ ಹೇಳಿದ್ರೆ ಸಾಕು. ಇದಕ್ಕೆ ಏನಾದ್ರು ಕೊಡಬೇಕೋ ಬೇಡ? ಏನಾದ್ರು ಕೊಡ್ಬೇಕು. ನಾನಾಗಿ ಕೊಡುವುದಲ್ಲ. ನಿನಗೆ ಕಾಸೆಷ್ಟು ಬೇಕು ಕೇಳು, ನೀ ಕೇಳಿದಷ್ಟು ಕೊಡು. ಕಾಸು ಹ? ಕಾಸು ಬೇಡ ನಮಗೆ ಧನ್ಯವಾದ. ಅಲ್ಲಿ ಬಿಟ್ಕೊಂಡಿವಿ. ನೋಡ್ರಿ ನೀವು ಹೇಳಿದ್ರಿ ನಮ್ಮ ಆಟ ನೋಡಿ ಸಂತೋಷ ಆತ. ಅದಕ್ಕೆ ಕಾಸು ಕೊಡ್ತೀನಿ ಅಂತ ಹೇಳ್ರಿ ಅಲ್ರಿ. ಕಾಸು ಬೇಡ್ರಿ. ಕಾಸು ಗೀಸು ಬೇಡ್ರಿ. ಏನು ಬೇಡ? ಮತ್ತೇನು ಹೋದಲ್ಲಿ ಅವರಿಗೆ ನಿನ್ನ ಧರ್ಮಕ್ಕೆ ಆಟವು ಅದಲ್ರಿ ನಮಗೆ ವಾಸ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕು ನೋಡ್ರಿ. ಸ್ಥಳವು ಹೌದು. ಏನು ಇಲ್ಲಿವರೆಗೆ ನೀನು ಇರ್ಲಿಕ್ಕೆ ಒಂದು ಜಾಗ ಮಾಡ್ಕೊಳ್ಳಿ. ಜಾಗ ಇಲ್ಲ ಅಂತ ಅಂದ್ರಿ. ನಮ್ಮ ಊರೆಲ್ಲ ಐತಿ. ಇಲ್ಲಿ ಆಟ ಮಾಡ್ಬೇಕು ಅಂತ ಆದ್ರೆ ಒಂದು ಸ್ಥಳ ಬೇಡನ್ರಿ. ಉಳ್ಕೊಳ್ಳಿಕ್ಕೆ ಅಷ್ಟೇ ಒಂದು ವಾರದ ಮಟ್ಟಿಗೆ ಉಳ್ಕೊಳ್ಳಿಕ್ಕೆ ಒಂದು ಸ್ಥಳ ಕೊಳ್ಳಿ. ಇಲ್ಲಿ ನಿಮಗಾಗುವ ಜಾಗ ಎಲ್ಲಿ ಉಂಟು? ಅರಮನೆ ಮಾಡಿ. ಅರಮನೆಗೆ ಅರಮನೆ ಅಲ್ಲ ಅಲ್ರಿ, ನಿಮ್ಮ ಹೊಲ ಐತಲ್ರಿ, ಆ ಒಂದಲ್ಲಿ ಒಂದ್ ಕಡೆಯಲ್ಲಿ ನಮ್ಗೊಂದು ಅವಕಾಶ ಕೊಡಿ. ನಮ್ಮ ಉಪವನದ ಒಂದೆಡೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಹೌದು ವಾರದ ಮಟ್ಟಿಗೆ ಒಂದು ವಾರ. ಈಗ ಕಾಸು ಬೇಡ ಅಂತ ಹೇಳಿದ್ವಿ. ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ಬಹುದು. ಕಾಸು ನೀನು ಪಡೆಯೋದಿದ್ರೆ ಮತ್ತೆ ಹೊಟ್ಟೆಗೆ ಮಣ್ಣು ತಿಂತೇನೆ. ಮಣ್ಣಲ್ರಿ ನಿಮ್ಮ ಒಂದಲ್ಲಿ ಹಣ್ಣು ಐತಲ್ರಿ. ಏನು ನಮ್ಮ ವನದಲ್ಲಿದ್ದಂತಹ ಗಿಡದ ಹಣ್ಣಿಗೆ ಕೈ ಹಾಕುವಷ್ಟು ಧೈರ್ಯವಂತ ನಿನಗೆ ಇಲ್ರಿ. ಕೇಳ್ಬಿದ್ದು ಕೋಲ್ ತಡ್ತಿದ್ದೀನಿ. ಅದೇ ಸರಿ ಆದೀತು. ವಾರದ ಮಟ್ಟಿಗೆ ಒಂದು ದಿವಸ ಮತ್ತೆ ಮುಂದರೆದರೆ ಇಲ್ಲ ಎಚ್ಚರಿಕೆ.
ಸ್ಥಿತಿ ಎಲ್ಲಿ ಒಂದು ನೋಡಿ. ಹೌದಪ್ಪ. ಅಲ್ಲ ನಮ್ಮ ಸ್ಥಿತಿ ಹೇಗಾಯ್ತು ನೋಡಿ. ಇಲ್ಲಂತಾದ್ರೆ ದೇವಲೋಕದಲ್ಲಿ ಇದ್ದು ನಾವು ಕಾಲ ಕಳಿಬೇಕಿತ್ತು. ಈಗ ನಮ್ಮ ನಿಜ ವೇಷವನ್ನ ಮರೆತು ಈ ರೀತಿ ರೂಪದಲ್ಲಿದ್ದೇವೆ ಅಂತ ಕಾರಣ ಏನು? ನಮಗೆ ರಕ್ಕಸರಿಂದ ಉಪದ್ರ ಅಂತ ಉಪದ್ರ ಪರಿಹಾರ ಆಗ್ಬೇಕು ಅಂತಾದ್ರೆ ಆದಿಶಕ್ತಿ ಆ ಜಗನ್ಮಾತೆಯನ್ನ ನಾವು ಸ್ಮರಿಸೋಣ. ನಮ್ಮ ಕಷ್ಟೆಲ್ಲ ದೂರ ಮಾಡಬೇಕು. ಅಮ್ಮ ಬಿಡುನಯನ ಮುಖ್ಯರಲ್ಲಿ ತಂದು ಕೋಲಾವಲದಿ ಬೆಡಗಿನೊಳೆಸವ ಲಲಿತಾಂಬಿಕೆಯ ಪಾದವು ಬೆಡಗಿನೊಳಗೆ ಲಲಿತಾಂಬಿಕೆಯ ಪಾದವು ಅಡಿಗಡಿಗೆ ಅಡಿಗಡಿಗೆ ನೆನೆಯುತ್ತ ಕೊಂಡಾಡಿ ಭಜಿಸಿದರು ಭಾವಭಕ್ತಿಯುಗ ಕೊಂಡಾಡಿ ಭಜಿಸಿದರು ದೇವತೆಗಳೇ, ಲೋಕದಲ್ಲಿ ಅಧರ್ಮ ಎನ್ನುವುದು ಹೆಚ್ಚಾಗಿ ಹೋಗಿದೆ. ಧರ್ಮ ಸ್ಥಾಪನೆ ಆಗಬೇಕೆಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಹೋಯಿತೆ. ಅಷ್ಟಲ್ಲದೆ ನಿಮ್ಮನ್ನು ನೋಡಿದ್ರೆ ಸಂತೋಷವಾಗಿರ್ಬೇಕಂತಾನೆ ಭೂಲೋಕವನ್ನು ಸೇರಿದಲ್ಲದೆ ಈ ರೀತಿ ಒಂದು ವೇಷವನ್ನು ಮಾಡಿಕೊಂಡು ಊರೂರು ಅಲೆದಾಟ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಕಾರಣ ಏನು? ಧರ್ಮರಕ್ಷಣೆ ಆಗಬೇಕು ಎಂಬ ಉದ್ದೇಶದಿಂದ ನಿಮ್ಮ ಈ ರೂಪವನ್ನು ನೋಡಿದ್ದೇವೆ ಅಂತಾದ್ರೆ ಮೈ ಎಂಬುದು ಹೇಸುತ್ತ ಉಂಟು. ಕಷ್ಟ ಪರಿಹಾರ ಆಗಬೇಕಂತಾದ್ರೆ ನಿಜ ರೂಪದಿಂದ ಬನ್ನಿ. ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ಓ ಜಗಜ್ಜನನಿ, ನಾವು ಈ ರೀತಿಯಾಗಿರುವಂತ ರೂಪವನ್ನು ತಾಳುವುದಕ್ಕೆ ಕಾರಣ ಉಂಟು ತಾಯಿ. ಸಂತೋಷದಿಂದ ನಾಲ್ಕಲೋಕದಲ್ಲಿ ಇರುವಂತ
ಬಂದಂತಹ ಸಂದರ್ಭದಲ್ಲಿ ಅಲ್ಲಿವರೆಗೆ ಮಹಾರಣ್ಯಪುರದ ಅಧಿಕಾರಿಯಾಗಿರುವಂತಹ ಕಂವಾಸುರ ಅಲ್ಲಿವರೆಗೆ ಬಂದ. ಬರುವಾಗ ಸುಮ್ಮನೆ ಬರಲಿಲ್ಲ. ಭೈರವಿ ಯಾಗವನ್ನ ಮಾಡಿ ಅವಳನ್ನ ಮೆಚ್ಚಿಸಿಕೊಂಡು ವರಫಲಾನ್ವಿತನಾಗಿ ಅಲ್ಲಿವರೆಗೆ ಬಂದ. ಗಂಡು ಜೀವಿಗಳಿಂದ ಮರಣ ಇಲ್ಲ ಎನ್ನುವಂತ ವರವನ್ನ ಪಡೆದವ ಅವನಿದ್ದಾನೆ. ಅವನಿಗೂ ನಮಗೂ ಘೋರ ಯುದ್ಧವೇ ನಡೆದು ಹೋಯಿತು. ನಮ್ಮ ಪಾಲಿಗೆ ಸೋಲಾಯಿತು. ಏನು ಮಾಡುವುದೆಂದು ಚಿಂತಿಸುತ್ತಾ ಈ ಏಸಿಗೆ ರೂಪವನ್ನ ತಾಳಿ ಇಲ್ಲಿ ಭೂಲೋಕದಲ್ಲಿ ಸಂಚರಿಸುತ್ತಾ ಇದ್ದೇವೆ ತಾಯಿ. ಸುರಪಾಲ, ಈ ಬಗ್ಗೆ ಯೋಚನೆ ಆರಾಧಿಸಿದ ಕಾರಣ ದುಷ್ಟನಾದ ಕಂವಾಸುರನ ವಧೆ ಆಗಬೇಕು. ಲೋಕದಲ್ಲಿ ಅದಕ್ಕೂ ಉಳಿಬೇಕು ಎಂಬ ಉದ್ದೇಶದಿಂದ ನಿಮ್ಮ ಪಾಲಿಗೆ ಕಷ್ಟವನ್ನ ಪರಿಹಾರ ಮಾಡುವುದಕ್ಕಾಗಿ ಆದ್ಯಂತರಾದ ನಾನು ನಿಮ್ಮ ಪಾಲಿಗೆ ದರ್ಶನವನ್ನು ಕೊಟ್ಟಿದ್ದೇನೆ. ಯೋಚನೆ ಮಾಡಬೇಡಿ. ದುಷ್ಟನ ವಧೆಗೆ ನಾನು ಯೋಚನೆ ಮಾಡುತ್ತೇನೆ. ಧೈರ್ಯದಿಂದಿರಿ. ತಾಯಿಯ ಮಾತಿನ ಮೇಲೆ ನಂಬಿಕೆ ಹುಟ್ಟಂತ ದೇವತೆಗಳೆಲ್ಲ ಸಂತೋಷದಿಂದ ಜಯ 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 ಎಂದು ಸಾಗುತ್ತಿದ್ದಾರೆ. ದುಷ್ಟನಿಗೆ ಸರಿಯಾದ ಶಿಕ್ಷೆ ಆಗಬೇಕಂತಾದ್ರೆ ನಾನೇ ಯೋಚನೆ ಮಾಡಬೇಕಲ್ಲ. ಯಾರ ಬಗ್ಗೆ? ಅವ ಎನ್ನ ಭಕ್ತನಾಗಿದ್ದಾನೆ. ಎಷ್ಟಾದ್ರೂ ಭಕ್ತನಾಗಿದ್ದಾನೆ. ಒಂದೆರಡು ನೀತಿಯ ಮಾತು ಅಗತ್ಯವಾಗಿ ಅವನಿಗೆ ಬೇಕು. ಅದಕ್ಕಾಗಿ ಸಂತಾನಕ್ಕಾಗಿ ಒಬ್ಬನನ್ನು ಕಳಿಸಿಕೊಡಬೇಕು. ಯಾರಿದ್ದಾರೆ? ಬುದ್ಧಿವಂತವರು ಯಾರು? ಈಗ ಗೊತ್ತಾಯ್ತು. ಒಬ್ಬ ಇದ್ದಾನೆ, ನನ್ನ ಮಗನಾದ ಷಣ್ಮುಖನ ಇದ್ದಾನೆ ತಾನೇ. ಅವನನ್ನೇ ಕರೆದು ಕಳಿಸ್ತೇನೆ. ಮಗನೇ ಷಣ್ಮುಖ,
ದೇವಲೋಕಕ್ಕೆ ದಾಳಿ ಮಾಡದಲ್ಲದೆ ದೇವತೆಗಳಿಗೆ ಕಷ್ಟವನ್ನ ಕೊಟ್ಟಿದ್ದಾನೆ. ದುಷ್ಟರ ಮದುವೆ ಆಗಬೇಕೆಂಬ ಕಾರಣಕ್ಕಾಗಿ ಇಲ್ಲಿವರೆಗೆ ಬಂದವನು. ಎಷ್ಟಾದ್ರೂ ಎನ್ನ ಭಕ್ತ ಒಂದೆರಡು ನೀತಿಯ ಮಾತು ಅಗತ್ಯವಾಗಿ ಅವರಿಗೆ ಬೇಕು. ಅದಕ್ಕಾಗಿ ಅಲ್ಲಿವರೆಗೆ ಹೋಗಿ ಅವರಿಗೆ ನೀತಿ ಬೋಧನೆ ಮಾಡು ಮಗನೇ. ಲೋಕ ಕಂಟಕರಾಗಿ ಒದ್ದಾಡ್ತಾ ಇದ್ದಾನೆ. ಗೋ ಬ್ರಾಹ್ಮಣರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಅವನಲ್ಲಿ ಹೋಗಿ ನೀತಿ ಮಾತನಾಡು ಎನ್ನುವುದಾಗಿ ಹೇಳ್ತಾ ಇದ್ದೀರಲ್ಲ. ಹೌದು ಮಗು. ದುರುಳನಿಗೆ ನೀತಿ ಮಾತಿನ ಅಗತ್ಯ ಉಂಟ? ಇಲ್ಲವೇ ಇಲ್ಲ. ಅಪ್ಪಣೆಯನ್ನು ಕೊಟ್ಟಿದ್ದ ಹೊರತಾದ್ರೆ ದುರದ ಮೂಲಕ ನಾನು ಇಷ್ಟು ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಈ ರೀತಿ ಹೇಳುವುದಕ್ಕೆ ಕಾರಣ ಉಂಟು. ಇನ್ನೊಂದು ಸದರಲ್ಲಿ ಭೈರವಿ ಯಾಗವನ್ನು ಮಾಡಿದ್ದಾರೆ. ಒಲಿದು ನಾನೇ ವರವನ್ನು ಕೊಟ್ಟಿದ್ದೇನೆ. ಅಷ್ಟಲ್ಲದೆ ನಾನೇ ಒಂದು ಮಾತನ್ನು ಹೇಳಿದ್ದೇನೆ. ಏನು? ಲೋಕದಲ್ಲಿ ಅಧರ್ಮ ಮಾಡಿದ್ದೆ ಅವನಂತಾದ್ರೆ ದುಷ್ಟರ ಒದಗಿ ನಾನೇ ಎಲ್ಲಿವರೆಗೆ ಬರುತ್ತೇನೆ ಎಂದು. ಎಷ್ಟಾದ್ರೂ ನನ್ನ ಮಗ ಎನ್ನ ಭಕ್ತನೂ ಆಗಿದ್ದಾನೆ. ಅದಕ್ಕಾಗಿ ಒಂದೆರಡು ನೀತಿಯ ಮಾತು ಅಗತ್ಯ. ಇಲ್ಲಿ ಅನೇಕ ಮಂದಿ ಮಕ್ಕಳಿದ್ದಾರೆ. ನಿನ್ನನ್ನೇ ಕರೆಯುವುದಕ್ಕೆ ಕಾರಣ ಏನು ಗೊತ್ತಾ? ಬುದ್ಧಿಶಕ್ತಿ ಉಳ್ಳವನು, ವೀರನು, ಧೀರನೂ ಆಗಿದ್ಯಾ, ಧೈರ್ಯವಂತನೂ ಆಗಿದ್ಯಾ. ನೀನೇ ಅಲ್ಲಿವರೆಗೆ ಹೋಗಿವೆ ನೀತಿಯ ಮಾತನ್ನು ಹೇಳಬೇಕು. ಮಗು, ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡು. ಯಾಕಾಗಿ ಎನ್ನ ಭಕ್ತನಾದರೂ ಬುದ್ಧಿವಂತನಾಗಿದ್ದಾನೆ. ಯೋಚನೆ ಮಾಡಬೇಡ. ಒಮ್ಮೆ ನಿನ್ನ ಮಾತನ್ನು ಕೇಳದೆ ಹೋದರೆ ದುಷ್ಟನ ಮದುವೆ ಸಿಂಹವಾಹಿನಿಯಾಗಿ ಅಲ್ಲಿವರೆಗೆ ತಾಯಿ ಬರ್ತಾಳೆ ಎಂದು ಹೇಳು ಮಗನೇ. ಟ್ಯೂಬ್ಲೈಟ್ ಅದು ಅಪ್ಪದ ಬೇಡ ಹಿಂಗೆ ನೀವೆಲ್ಲ ಯಾರು? ನಿಮಗಿಲ್ಲಿ ಬರುವುದಕ್ಕೆ ಹೇಳಿದವರು ಯಾರು? ನಿಮಗೆಲ್ಲ ಇಲ್ಲೇನು ಕೆಲಸ? ಇಷ್ಟೊತ್ತಿಗೆ ನೀವೆಲ್ಲ ಇಲ್ಲೇನು ಮಾಡ್ತಾ ಇದ್ದೀರಿ? ನೀವೆಲ್ಲ ಯಾರು? ಯಾಗ ಯಜ್ಞಾದಿಗಳನ್ನು ಮಾಡಬೇಕಾದಂತ ಮುನಿಗಳು.
ಈ ದುಷ್ಟನ ಆಸ್ಥಾನದಲ್ಲಿದ್ದೀರಿ. ನಿಮಗಿಲ್ಲೇನಾದ್ರೂ ಕೆಲಸ ಉಂಟ? ನೀವು ಇಲ್ಲಿರುವವರಲ್ಲ. ನೀವು ಹೋಗಬೇಕಾಗಿರೋ ಸ್ಥಳದಲ್ಲಿ ಇಲ್ಲ ಅಲ್ವೇ ಅಲ್ಲ? ಇವಾಗಲೇ ಇಲ್ಲೇನಾದ್ರೂ ಮಾಡೋದಕ್ಕೆ ಕೆಲಸ ಉಂಟ? ಇಲ್ಲವೇ ಇಲ್ಲ. ಅದಕ್ಕಾಗಿ ಒಬ್ಬರು ಇಲ್ಲಿ ನಿಲ್ಲಬೇಡಿ. ಎಲ್ಲರೂ ಹೇಳಿರಿ, ನಡೆಯಿರಿ, ಹೋಗಿ ನಡೆಯಿರಿ, ಹೋಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ, ಹೋಗಿ ಅಲ್ಲ. ಆಶ್ಚರ್ಯ ಅನಿಸಿದ್ದು ನಮಗೆ ಇಲ್ಲಿ. ನನ್ನ ಆಸ್ಥಾನವನ್ನ ಪ್ರವೇಶ ಮಾಡಿದ ಜೊತೆಯಲ್ಲಿ ಇಲ್ಲಿದ್ದವರಿಗೆಲ್ಲ ಆಜ್ಞೆಯನ್ನು ಮಾಡುತ್ತಿದ್ದಾರೆ. ಸಣ್ಣ ಹುಡುಗ ಯಾರಿರಬಹುದು? ಪ್ರಶ್ನಿಸಿದರೆ ಅರ್ಥ ಸಿಗ್ತದೆ. ಯಾರೋ ನೀ
ಮಾಡ್ತಿದ್ದಾರೆ. ಹಾ ಕೆಲವರೆಲ್ಲ ಹೋಗಿ ಆಯ್ತು, ಹಾ ಇನ್ನು ಉಳಿದವರನ್ನ ನಿರೀಕ್ಷೆಯಲ್ಲಿದ್ದಾರೆ. ಹೋಗಿ ಅಂದ್ರೆ ಹೋಗೋ ನಿರೀಕ್ಷೆಯಲ್ಲ. ಹಾ ನಾವು ಪಟ್ಟ ಶ್ರಮ ಎಷ್ಟು ಗೊತ್ತಾ? ಹೌದಾ? ಇದ್ದಷ್ಟನ್ನಾದ್ರೂ ಉಳಿಸ್ಕೊಳ್ಬೇಕು ಅಂತ. ಹಾ ಹಾ ನೀನು ಇವರನ್ನು ಹೋಗು ಹೋಗು ನಿಲ್ಬೇಡಿ, ಹೋಗಿ ಅಂತ ಹೇಳಿದ್ದೆ. ಆಗ ಎದ್ದಾಯ್ತು. ಹೌದಪ್ಪ. ಹ? ಹಾ ಹೌದೇನೋ? ನೀನು ಅಲ್ಲಿ ಒಂದಿಷ್ಟು ಮಾತಾಡ್ಕೊಂತ ಹೋದರೆ ಹಾ ಆಶ್ಚರ್ಯ ಪಡಲೇಬೇಕು. ಯಾಕೆ? ಕಾರಣ ಏನು? ನನ್ನ ಆಸ್ಥಾನವನ್ನ ಸೇರುವುದಕ್ಕೆ ಯೋಚನೆ ಮಾಡ್ತಾರೆ. ಹಾ ಹೋಗಬಹುದೇ ಅಲ್ಲ ಬೇಡವೋ ಎನ್ನುವುದರ ಬಗ್ಗೆ ಯೋಚನೆ ಮಾಡ್ತಾರೆ. ನಿಜ. ನೀನು ನನ್ನ ಸಭಾ ಪ್ರವೇಶ ಮಾಡಿದ್ದಲ್ಲದೆ ನನ್ನ ಸಮ್ಮುಖದಲ್ಲಿ ಹಾ ನಿಂತು ಮಾತಾಡುವಷ್ಟು ಧೈರ್ಯ ನಿನಗೆ ಬಂತು ಅಂತಾದರೆ ಹಾ ಹಾ ನಿನ್ನ ತಪ್ಪಲ್ಲ, ಮತ್ತೆ? ನಿನ್ನನ್ನು ಕಳುಹಿಕೊಟ್ಟವರ ತಪ್ಪು. ಹೌದಾ? ಯಾಕೆಂದ್ರೆ ಯಾಕೆ? ನೀನು ಏನು ಅರಿಯದ ಇದ್ದವ, ಬಾಲ ಬುದ್ಧಿಯ ನಿನ್ನನ್ನ ಯಾರೋ ಪ್ರಚೋದಿಸಿರಬೇಕು. ಹೋಗು ಇಂಥ ಜಾಗಕ್ಕೆ. ಈ ಮಕ್ಕಳಿಗೆಲ್ಲ ಹಾಗೆ, ಅವರಿಗೆ ಜಾಗ ಬೇಕು, ಹೇಗಿರ್ತದೆ ಅನ್ನೋದು ಗೊತ್ತಿರಬೇಕು ಅಂತೂ ಇಲ್ಲ. ಒಬ್ಬರು ವ್ಯಕ್ತಿಗಳೇ ಅವರನ್ನ ಒಪ್ಪಿಸಿ ಹೋಗು ಮಗು ಇಂಥ ಜಾಗಕ್ಕೆ ಹೊರಟೇ ಬಿಟ್ಟ. ಹೋಗಿ ಏನ್ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ, ತಿಳಿದಿರುವುದಿಲ್ಲ. ಅದಕ್ಕೆ ಹೇಳುದು ಬಾಲ ಬುದ್ಧಿ. ಹಾ ಬರೇ ಬುದ್ಧಿ ಮಾತ್ರ, ಭಾಷೆಯೂ ಅದೇ ಆಯ್ತು. ಹೌದಾ? ಬಾಲ ಭಾಷೆಯಾಯಿತು ನಿನ್ನದು. ಹಾ ಅಲ್ಲದೆ ಮತ್ತೇನು? ಇವರೆಲ್ಲವರನ್ನ ನಾನು ಬೇಕು ಅಂತ ಇರಿಸಿಕೊಂಡವ. ಇವರೆಲ್ಲವರಿಗೆ ನೀನು ಆಜ್ಞೆಯನ್ನು ಮಾಡುತ್ತಿದ್ದಿ. ಹೊರಡಿ. ಆಹಾ, ನಮ್ಮ ಆಜ್ಞೆ ವಿನಃ ಯಾರು ಹೊರಡುವುದಕ್ಕೆ ಸಾಧ್ಯವಿಲ್ಲ. ಹೌದಾ? ಪೀಡೋಣ. ಆದರೂ ಈ ರೀತಿಯಾಗಿ ನೀನು ಬಂದು ನಿನ್ನ ತತ್ವವನ್ನು ಈ ಜಾಗದಲ್ಲಿ ತೋರಿಸ್ತಾ ಇದ್ದೆ ಅಂತಾದರೆ ಆಶ್ಚರ್ಯಕ್ಕೆ ಒಳಗಾದರೂ ಕೂಡ ಒಂದು ಜಾತಿಯ ಕುತೂಹಲ ನನ್ನಲ್ಲಿ ಉಂಟಾಗಿ ಶುರುವಾಯಿತು. ಯಾವ ಕುತೂಹಲ? ಈ ಮಕ್ಕಳನ್ನ ಒಟ್ಟಾರೆ ಶಿಕ್ಷಿಸಬಹುದು. ಈ ಮಕ್ಕಳು ಎಡವುವುದೇನು ತಪ್ಪಲ್ಲ. ಎಡವಿದ ಮಕ್ಕಳನ್ನ ಸರಿಪಡಿಸಬೇಕಾದದ್ದು, ತಿದ್ದಬೇಕಾದದ್ದು ಯಾರ ಕರ್ತವ್ಯ? ಯಾರ ಕರ್ತವ್ಯ? ಬುದ್ಧಿ ಇದ್ದವರ ಕರ್ತವ್ಯ. ನಿಜ. ಶಿಕ್ಷೆಯನ್ನೇ ಕೊಡುವುದಾದರೂ ಯಾವಾಗ, ಯಾರಿಗೆ, ಹೇಗೆ, ಎಲ್ಲಿ ಎನ್ನುವಂತಹ ಒಂದು ನಿರ್ದಿಷ್ಟವಾದಂತಹ ಗುರಿ ಇರ್ತದೆ. ನಿಜ. ಅದಕ್ಕಾಗಿಯೇ ನಿನ್ನ ವಿಚಾರವನ್ನು ಅರಿಯದೆ ಏನನ್ನು ಮಾಡಬಾರದು ಎಂಬ ಉದ್ದೇಶದಿಂದಲೇ ಪ್ರಶ್ನೆ ಮಾಡುತ್ತಾ ಇದ್ದೇನೆ. ಏನಿದು? ಯಾರು ನೀನು? ಇಲ್ಲಿಗೆ ನಿನ್ನನ್ನು ಕಳುಹಿ ಕೊಟ್ಟವರು ಯಾರು? ಜೊತೆಯಲ್ಲಿ ನಿನ್ನ ಹೆಸರೇನು? ಇದೆಲ್ಲವನ್ನ ಹೇಳಿದರೆ ಕೇಳಿ ಮತ್ತೆ ಮುಂದಡಿ ಇಡುವ ಈ ಉದ್ದೇಶ. ನನ್ನ ಪರಿಚಯ ಬೇಕು. ಕೇಳು.
ಅರಿತು ಬಾ ಅರಿತು ಅರಿವೆ ಅರಿತು ನಾನು ಧರಿಸಲಾಗಿ ಧರಿಸಲು ಯಾಕೆ ಈ ಮಾತು? ಬೇಕು ಹ, ಇಷ್ಟಾದ್ರೂ ಬೇಕೇ ಬೇಕು. ಏನು? ನಿನ್ನನ್ನ ಈಗ ಕಂಡಾಗ ಹ, ನನಗೆ ಹಿಂದಿನ ನೆನಪಾಗ್ಲಿ ಶುರುವಾಯ್ತು. ಹಿಂದಿನ ನೆನಪು. ತಿರುಗಿ ಕಾಡುದಂತ ಹಿಂದಿನ ನೆನಪು. ಅಂದರೆ ಹ, ನನ್ನ ಬಾಲ್ಯದ ಜೀವನ, ಹ, 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 ಹ. ಅಂದ್ರೆ ನಿನ್ನ ಪ್ರಾಯದಲ್ಲಿ ನಾನಿರುವಾಗ ಹ, ಇದರಿಂದ ಕೆಲವು ಹೆಚ್ಚಿಗೆ ಹಾರಾಟ ಮಾಡ್ತಾ ಇದ್ದೆ ನಾನು. ಹೌದಾ? ಆ ನೆನಪು ಈಗ ನನಗಾಗು. ಅದನ್ನು ನಾನು ಸತ್ಯವಾಗ್ಲೂ ಒಪ್ಪಿಕೊಳ್ತೇನೆ. ಯಾಕೆ? ಯಾಕಂತ ಹೇಳಿದ್ರೆ ಹ. ಈ ಹಿಂದೆ ನೀನು ಅಷ್ಟೆಲ್ಲ ಹಾರಾಟ ಮಾಡಿದಕ್ಕಾಗಿ ಹ. ಈಗ ಹಾರಾಟ ಮಾಡ್ಬೇಕಂತಿಲ್ಲ. ಹ. ಒಮ್ಮೆ ಹೀಗೆ ಬಂದು ನಿಂತರೆ ಸಾಕಾಗ್ತದೆ. ಇಂಥವನೇ ಬಂದಿದ್ದಾನೆ ಎನ್ನುವುದಾಗಿ ಗುರುತಿಸುವವರು ಎಷ್ಟು ಮಂದಿ ಬೇಕು? ಹ, 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 ಹ. ಅಷ್ಟೆಲ್ಲ ಹೆಸರು ಮಾಡಿದ್ದೀಯ. ಒಂದು ಸುತ್ತು ಬಂದು ಒಂದು ಗತ್ತು ತೋರಿಸಿರುತ್ತ. ನಿನಗೆ ಸಾಕಾಗ್ತದೆ. ಆದ್ರೆ ನಮ್ಮ ಮನಸ್ಸು ಒಪ್ಪುವುದಿಲ್ವಲ್ಲ. ಹ ಹ ಹ ಆ